ಕಾರಿಂದು ಲಾಕ್ ಅನ್ಲಾಕ್ ಕೆಲಸ ಮಾಡ್ತಾ ಇಲ್ಲ ಅಂದರೆ ಸ್ಮಾರ್ಟ್ ಕೀ ಪುಷ್ ಬಟನ್ ಕೀ ಇರುತ್ತಲ್ಲ, ಅದು ಪುಷ್ ಬಟನ್ ಮತ್ತೊಂದ್ರೂ ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ, ಎಮಿಷನ್ ಆನ್ ಆಗ್ತಾ ಇಲ್ಲ ಅಂದರೆ ಇದ್ರಾಗ ಚೆಕ್ ಮಾಡ್ಕೋಬೋದು. ಗಾಡಿ ಸ್ಟಾರ್ಟ್ ಆಗಿಲ್ಲ ಅಂದರೆ ಏನು ಕಾರಣ ಸ್ಟಾರ್ಟ್ ಆಗ್ತಾ ಇಲ್ಲ, ಏನು ಪ್ರಾಬ್ಲಮ್ ಇರೋದು, ಯಾವ ಸೆನ್ಸರ್ ಕೆಲಸ ಮಾಡ್ತಾ ಇಲ್ಲ, ಎಲ್ಲಿ ವೈರಿಂಗ್ ತಪ್ಪೈತೆ, ಅದು ಇದ್ರಾಗ ಹಾಕಿ ಚೆಕ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಎಸ್ ವೀಕ್ಷಕರೇ, ಶಿರಾನಗರದ NBN ಆಟೋ ಎಲೆಕ್ಟ್ರಿಷಿಯನ್ನಲ್ಲಿ ನಾವು ಇರೋವಂಥದ್ದು. ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ, ಪ್ರತಿ ಸಾಮಾನ್ಯ ಕುಟುಂಬದಲ್ಲೂ ಇವತ್ತು ಒಂದು ಕಾರ್ ಇರೋವಂಥದ್ದು. ಆ ಕಾರ್ಗೆ ಯಾವಾಗ ಪ್ರಾಬ್ಲಮ್ ಆಗುತ್ತೆ, ಎಲ್ಲ ಎಲೆಕ್ಟ್ರಿಕಲ್ ಕಾರ್ ಬಂದಿದೆ, ಹೈಟೆಕ್ ಕಂಪ್ನಿಯ ಕಾರ್ ಬಂದಿದೆ, ಎಲ್ಲನೂ ಕೂಡ ಮೆಕ್ಯಾನಿಕ್ಸಮೇ ವೆರಿ ಇಂಪಾರ್ಟೆಂಟ್ ಆಗಿರೋದ್ರಿಂದ ಇಲ್ಲಿ ಬನ್ನಿ, ಇಲ್ಲೆಲ್ಲ ಏನೇನು ಸಮಸ್ಯೆ ಕಾರ್ಗಾಗುತ್ತೆ, ಅದು ಯಾವ ರೀತಿ ಕಂಡುಹಿಡಿಬೋದು, ಯಾವ ರೀತಿ ನಿವಾರಣೆ ಮಾಡ್ಬೋದು ಅನ್ನೋದನ್ನ ನಾನು ನಿಮ್ಮ ಮುಂದೆ ತಗೊಂಬಂದಿದ್ದೀನಿ. ಬನ್ನಿ ಹಾಗಾದರೆ ಈ ಒಂದು ಆಟೋ ಎಲೆಕ್ಟ್ರಿಷಿಯನ್ನ ಮಾಲೀಕರು ನನ್ನ ಜೊತೆ ಇದ್ದಾರೆ. ಯಾವ್ಯಾವ ಪ್ರಾಬ್ಲಮ್ಗಳು ಕಾರಿಗೆ ಬರ್ತವೆ ಅನ್ನೋದನ್ನ ಮಾತಾಡೋಣ. NBN ಆಟೋ ಎಲೆಕ್ಟ್ರಿಷಿಯನ್ನ ಮಾಲೀಕರು ಸಲ್ಮಾನ್ ಅವರು ಇದ್ದಾರೆ. ಇವರು ಹೈದರಾಬಾದಲ್ಲಿ ಒಂದು ಟ್ರೈನಿಂಗ್ ಅನ್ನ ತಗೊಂಡು ಶಿರಾನಗರದ ಜಿಯೋ ಪೆಟ್ರೋಲ್ ಬ್ಯಾಂಕ್ ಹತ್ರ, ಅಂದ್ರೆ ಸೇವಾ ಸದನ ಹತ್ರ ಒಂದು ಇವರ ಒಂದು ಎಲೆಕ್ಟ್ರಿಷಿಯನ್ ಅಂಗಡಿನ ಪ್ರಾರಂಭ ಮಾಡಿದ್ದಾರೆ. ಹೇಗೆಲ್ಲ ನಮ್ಮ ಶಿರಾ ಜನತೆಗೆ ಕಾರ್ ಸರ್ವಿಸ್ನ ಕೊಡ್ತಾರೆ ಇವ್ರನ್ನ ಕೇಳ್ತಾ ಹೋಗ್ತೀನಿ. ಸರ್ ನಮಸ್ತೆ. ಏನು ಇತ್ತೀಚಿನ ದಿನಗಳಲ್ಲಿ ಎಲ್ಲ ಮನೆಯಲ್ಲೂ ಕಾರ್ ಇದಾವೆ, ಏನೇನು ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ಮತ್ತೆ ಏನೇನು ಸೊಲ್ಯೂಷನ್ ನೀವು ಮಾಡ್ತೀರಾ ಅಂತ? ಬಹಳ ಜನ ಈಗ ಶೋರೂಮಿಗೆ ಹೋಗ್ತಾ ಇಲ್ಲ, ಕೆಲಸ ಮಾಡ್ಸೋಕ್ಕೆ ಎಕ್ಸ್ಪೆನ್ಸಿವ್ ಆಗುತ್ತೆ, ಜಾಸ್ತಿ ದುಡ್ಡು ಅಂತ ಹೊರಗಡೆ ಮಾಡಿಸಿದ್ದಾರೆ ಕೆಲಸ. ಇದು ECM ಇಂದು ಕೆಲಸ ಇಲ್ಲಿ ಶಿರಾದಾಗ ಇರಲಿಲ್ಲ. ಇದು ನಾನು ಮಾಡೋಣ ಅಂತ ನನ್ನ ಆಸೆ ಇತ್ತು, ಯಾರು ಮಾಡೋರಿಲ್ಲ ಅಂತ ಆಸೆ ಇತ್ತು. ಅದಕ್ಕೆ ಟ್ರೈನಿಂಗ್ ಹೋಗಿದ್ದೆ ಹೈದರಾಬಾದ್ಗೆ, ಅಲ್ಲಿಂದ ಟ್ರೈನಿಂಗ್ ತಗೊಂಡ್ಬಂದಿದ್ದೀನಿ. ಈಗ ಮೇನ್ ಇರೋದು ಈಗ BS6 ಗಾಡಿ ಎಲ್ಲ ಬರ್ತಿರೋದು, ಅದ್ರಾಗೆ ಜಾಸ್ತಿ ಎಲೆಕ್ಟ್ರಿಷಿಯನ್ ಕೆಲಸ ಬರೋದು, ಮೆಕ್ಯಾನಿಸಮ್ ಅಷ್ಟು ಕೆಲಸ ಇರಲ್ಲ. ಮೆಕ್ಯಾನಿಸಮ್ ಕೆಲಸನೂ ಇರುತ್ತೆ, ಬಟ್ ಜಾಸ್ತಿ ಸೆನ್ಸರ್ ಗಾಡಿ ಬರ್ತಿರೋದು BS6 ಎಲ್ಲ. ಅದಕ್ಕೆ ಈಗ ಗಾಡಿ ರನ್ನಿಂಗಲ್ಲಿ ಆಫ್ ಆಗಿಬಿಟ್ರೆ ಸ್ಟಾರ್ಟ್ ಆಗ್ತಾ ಇಲ್ಲ ಅಂದರೆ ಓನರು ಗೊತ್ತಾಗಲ್ಲ, ಈಗ ಮೆಕ್ಯಾನಿಕ್ಗೂ ಗೊತ್ತಾಗಲ್ಲ. ಮೆಕ್ಯಾನಿಕ್ಕು ವೈರಿಂಗಿಂದು ಅವರಿಗೆ ಮಾಹಿತಿ ಇದ್ದರೆ ಗೊತ್ತಾಗುತ್ತೆ. ಈಗ ಜಾಸ್ತಿ ಸೆನ್ಸರಿಂದು ಕೆಲಸ ಬರೋದ್ರಾಗೆ, ಅದಕ್ಕೆ ಸ್ಕ್ಯಾನರ್ ಎಲ್ಲ ಡಯಾಗ್ನೋಸ್ಟಿಕ್ ಟೂಲ್ ಬಂದಿರೋದು. ಈಗ ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ, ಏನು ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾ ಇಲ್ಲ ಗಾಡಿ ಅಂತ ಗೊತ್ತಾಗಬೇಕಂದ್ರೆ ಸ್ಕ್ಯಾನರಲ್ಲಿ ಸ್ಕ್ಯಾನ್ ಮಾಡಬೇಕಾಗುತ್ತೆ. ಸ್ಕ್ಯಾನರಲ್ಲಿ ಸ್ಕ್ಯಾನ್ ಮಾಡಿದ್ರೆ ಏನು ಪ್ರಾಬ್ಲಮ್, ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ, ಯಾವ ಸೆನ್ಸರ್ ಕೆಲಸ ಮಾಡ್ತಾ ಇಲ್ಲ, ಏನು ಎಲ್ಲಿ ಪ್ರಾಬ್ಲಮ್ ಐತೆ, ವೈರಿಂಗ್ ಎಲ್ಲಿ ತೊಂದರೆ ಐತೆ ಅಂತ ಎಲ್ಲ ಅದ್ರಾಗ ಗೊತ್ತಾಗ್ಬಿಡುತ್ತೆ. ಅದ್ರ ಪ್ರಕಾರ ಸ್ಕ್ಯಾನ್ ಮಾಡಿ ಅದ್ರ ಪ್ರಕಾರ ಅದಕ್ಕೆ ಸೊಲ್ಯೂಷನ್ ಕೊಡ್ತೀವಿ. ಅಂದ್ರೆ ECM ರಿಪೇರಿ ನಿಮ್ಮಲ್ಲಿ ಅವೈಲೇಬಲ್ ಇರುತ್ತೆ ಅಂತ. ಮತ್ತೆ ಇನ್ನೇನಿದೆ ಒಳಗಡೆ ನೋಡ್ಬೋದಾ? ಎಸ್ ಸರ್, ನೋಡ್ಬೋದು, ಬನ್ನಿ. ಈಗ ಹೊಸ ಡಿಜಿಟಲ್ ಆಗಿ ಬಂದಿರೋಂಥ ಕಾರ್ ಬಂದ್ರು ನಿಮ್ಮಲ್ಲಿ ರಿಪೇರಿ ಆಗುತ್ತೆ, ನೋ ಪ್ರಾಬ್ಲಮ್ ಸರ್, ಆಗ್ಬಿಡುತ್ತೆ. ಇದು ಏನು? ಇದು ನಮ್ಮ ಕ್ಯಾಬಿನ್. ಇದ್ರಾಗೆ ನಾವು ECM ರಿಪೇರ್, EPS ಮತ್ತೆ ಮೀಟರ್ ಸರ್ವಿಸ್ ಕೆಲಸ ಮಾಡೋದು. ನಾನು ಹೇಳ್ದಲ್ಲ, ಡಯಾಗ್ನೋಸ್ಟಿಕ್ ಅಂತ ಸ್ಕ್ಯಾನರ್ ಅಂತ, ಇದೇ ಸ್ಕ್ಯಾನರ್. ಅದು ಗಾಡಿ ಏನೋ ಬ್ರೇಕ್ ಡೌನ್ ಆದರೆ ಗಾಡಿ ಯಾಕೆ ಸ್ಟಾರ್ಟ್ ಆಗ್ತಾ ಇಲ್ಲ, ಯಾವ ಸೆನ್ಸರ್ ಪ್ರಾಬ್ಲಮ್ ಆಗೈತೆ, ಯಾವ ಸೆನ್ಸರ್ ಪ್ರಾಬ್ಲಮ್ ಇಂದ ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ, ಎಲ್ಲಿ ವೈರಿಂಗ್ ಪ್ರಾಬ್ಲಮ್ ಇರೋದು ಅಂತ ಇದ್ರಾಗೆ ಗೊತ್ತಾಗೋದು. ಅದು ಸ್ಕ್ಯಾನ್ ಪರ್ಟಿಕ್ಯುಲರ್ ಇಂಡಿಯಾದಾಗ ಹೋಗಿ ಪರ್ಟಿಕ್ಯುಲರ್ ಇಂಡಿಯಾ ಸೆಲೆಕ್ಟ್ ಮಾಡಿ, ಇದ್ರಾಗ ಯಾವ ಬ್ರ್ಯಾಂಡ್ ಐತೆ ಆ ಬ್ರ್ಯಾಂಡಾಗಿ ಸೆಲೆಕ್ಟ್ ಮಾಡಿದರೆ, ಆ ಬ್ರ್ಯಾಂಡಾಗಿ ಯಾವ ಬ್ರ್ಯಾಂಡ್ ಅಂತ ಆ ಬ್ರ್ಯಾಂಡಾಗಿ ಸೆಲೆಕ್ಟ್ ಮಾಡಿದರೆ ಎಲ್ಲಿ ಪ್ರಾಬ್ಲಮ್ ಇರೋದಂತ ಇದ್ರಾಗ ಗೊತ್ತಾಗುತ್ತೆ. ಇದೇ ಡಯಾಗ್ನೋಸ್ಟಿಕ್ ಸ್ಕ್ಯಾನರ್ ಅಂತ. ಮತ್ತೆ ಇನ್ನೇನಪ್ಪ ಅಂದರೆ, ಈಗ ಕಾರಿನ ECM ಕೆಟ್ಟೋಗ್ಬಿಟ್ರೆ ಬೇರೆ ECM ತಗೊಂಬರ್ತೀವಿ. ಬೇರೆ ECM ತಗೊಂಬಂದ್ರೂ ಹೊಸ ECM ತಗೊಂಬಂದ್ರೂ ಪ್ರೋಗ್ರಾಮಿಂಗ್ ಅವಶ್ಯಕತೆ ಇರುತ್ತೆ. ಕೀ ಪ್ರೋಗ್ರಾಮಿಂಗು ಅದು ಕಾರ್ಗೂ ಕೀಗೂ ಮ್ಯಾಚ್ ಮಾಡಬೇಕಂತ ಅವಶ್ಯಕತೆ ಇರುತ್ತೆ. ಬಟ್ ಇದರಿಂದ ಕಾರ್ ಕೀ ಮ್ಯಾಚ್ ಮಾಡೋದು ಅವಶ್ಯಕತೆ ಇರಲ್ಲ. ಇದರಿಂದ ಹಳೆ ECM ಇದು ಡಾಟಾ ರೀಡ್ ಮಾಡಿ ಹೊಸ ECM ತಗೊಂಬರ್ತೀವಲ್ಲ, ಅದಕ್ಕೆ ರೈಟ್ ಮಾಡ್ಬೋದು. ಜಸ್ಟ್ ಪ್ಲಗ್ ಆ್ಯಂಡ್ ಪ್ಲೇ. ECM ತಗೊಂಬರ್ಬೇಕು, ಹಳೆ ಡಾಟಾ ರೀಡ್ ಮಾಡಬೇಕು, ಹೊಸ ECM ತಗೊಂಬರ್ತೀವಲ್ಲ ಅದಕ್ಕೆ ರೈಟ್ ಮಾಡಿ ಗಾಡಿಗೆ ಹೋಗಿ ಸಿಕ್ಸಿ ಸ್ಟಾರ್ಟ್ ಮಾಡಿ ಓಡಿಸ್ತಾ ಇರ್ಬೇಕು. ಗಾಡಿ ಪ್ರೋಗ್ರಾಮಿಂಗ್ ಅವಶ್ಯಕತೆ ಇರಲ್ಲ, ಅದು ಕೆಲಸ ನಾವು ಇದ್ರಾಗ ಮಾಡಿಕೊಡ್ತೀವಿ. ನಮ್ಮ ಹತ್ರ ಇನ್ನೊಂದು ಸರ್ವಿಸ್ ಏನಪ್ಪ ಅಂತಂದರೆ, ನಮ್ಮ ಹತ್ರ ಸ್ಮಾರ್ಟ್ ಕೀ ಮತ್ತು ಫ್ಲಿಪ್ ಕೀ ಸಿಗುತ್ತೆ.
ನಿಮ್ಮ ಕಾರಿಗೆ ಈಗ ಎಲ್ಲರೂ ಇಷ್ಟಪಡ್ತಿರೋದು ಸ್ಮಾರ್ಟ್ ಕೀ ಮತ್ತು ಫ್ಲಿಪ್ ಕೀ. ನಿಮಗೆ ಸ್ಮಾರ್ಟ್ ಕೀ ಮತ್ತು ಫ್ಲಿಪ್ ಕೀ ಅವಶ್ಯಕತೆ ಇದ್ದರೆ ನಮ್ಮ ಹತ್ರ ಬಂದರೆ ಸ್ಮಾರ್ಟ್ ಕೀ ಮತ್ತು ಫ್ಲಿಪ್ ಕೀ ಅರ್ಧ ಗಂಟೆಯಲ್ಲಿ ರಿಪೇರ್ ಮಾಡಿಕೊಡ್ತೀನಿ. ನಾನು ಇಲ್ಲಿ ಬೋರ್ಡಲ್ಲಿ ಹಾಕಿರೋದು ಸರ್ವಿಸ್ ಏನೇನೆಂದರೆ ಕಂಪ್ಯೂಟರೈಸ್ಡ್ ಕಾರ್ ಸ್ಕ್ಯಾನಿಂಗ್, ECM ರಿಪೇರ್, BCM ರಿಪೇರ್, EPS ರಿಪೇರ್, ಮೀಟರ್ ಸರ್ವಿಸ್ ಮತ್ತು ಏರ್ ಬ್ಯಾಗ್ ರೀಸೆಟ್, ಸೆನ್ಸರ್ ಕೀ ಪ್ರೋಗ್ರಾಮಿಂಗ್ ಮತ್ತು ರಿಮೋಟ್ ಪ್ರೋಗ್ರಾಮಿಂಗ್, ಸ್ಟಾರ್ಟರ್ ಮತ್ತು ಡೈನಮೋ ರಿಪೇರ್. ಇಷ್ಟೆಲ್ಲ ಸರ್ವಿಸ್ ನಿಮಗೆ ಬೇಕಂದರೆ ಜಿಯೋ ಪೆಟ್ರೋಲ್ ಬಂಕ್ ಹತ್ತಿರ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಪಕ್ಕ NBN ಆಟೋ ಎಲೆಕ್ಟ್ರಿಕಲ್ಗೆ ಹಿಂದೆ ಭೇಟಿ ಮಾಡಿ.